ಭಾರತ ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಕೂಡ ಕೆಲವು ಜನ ಮಾತ್ರ ಇನ್ನೂ ಕೂಡ ದಡ್ಡರಂತೆ ವರ್ತಿಸುತ್ತಿದ್ದಾರೆ. ಕೆಲವೊಂದು ಕೆಲಸಗಳನ್ನ ಮಾಡಬಾರದು ಎಂಬ ಅರಿವಿದ್ರೂ ಕೂಡ ಅದನ್ನೇ ಮಾಡ್ತಾರೆ. ಈಗ ನಾವೊಂದಿಷ್ಟು ದೃಶ್ಯಗಳನ್ನ ತೋರಿಸ್ತೀವಿ. ಜನ ಎಷ್ಟು ಬುದ್ಧಿವಂತರು ಅಂತ ನೀವೇ ನೋಡಿ. ದೃಶ್ಯ 1. ಟ್ರಂಕ್ನ ಟ್ರೈನ್ ಕಿಟಕಿಗೆ ಕಟ್ಟಿದ ಜನ. ಇಲ್ಲಿ ಒಂದಷ್ಟು ಜನ ವಸ್ತುಗಳಿರೋ ಟ್ರಂಕ್ನ ಟ್ರೈನ್ ಬಾಗಿಲಿಂದ ಟ್ರೈನ್ ಒಳಗೆ ಸಾಗಿಸಲು ಯತ್ನಿಸುತ್ತಿದ್ದಾರೆ. ಇವರೆಂತ ಬುದ್ಧಿವಂತರು ಅಂದ್ರೆ ಟ್ರೈನ್ ನ ಎಲ್ಲಾ ಬಾಗಿಲು ಕೂಡ ಸೇಮ್ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಈ ಜನರಿಗಿಲ್ಲದೆ ಬೇರೆ ಬಾಗಿಲಿನಿಂದ ಸಾಗಿಸಲು ಯತ್ನ ಮಾಡ್ತಾರೆ. ಅದು ಕೂಡ ಸಾಧ್ಯವಾಗದೆ ಇದ್ದಾಗ ಆ ಟ್ರಂಕ್ ನ ಕಿಟಕಿಯ ಹೊರಭಾಗದಲ್ಲೇ ಕಟ್ಟಿ ಸಾಗಿಸ್ತಾರೆ. ಟ್ರೈನ್ ಸ್ಟೇಷನ್ ಬಳಿ ಯಾರಾದ್ರೂ ನಿಂತಿದ್ರೆ ಅವರಿಗೆ ಅದು ಡಿಕ್ಕಿ ಕೊಟ್ಟು ಅವರನ್ನ ಸಾಯಿಸಿಯೇ ಬಿಡ್ತಿತ್ತು ಅನ್ಸುತ್ತೆ. ಅಲ್ಲ, ಈ ಟ್ರಂಕ್ ಸಾಗುವಾಗ ಬೇರೆ ಬೇರೆ ಉಪಕರಣಗಳಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಈ ಜನಕ್ಕಾಗ್ಲಿ ರೈಲ್ವೆ ಚಾಲಕರಿಗಾಗ್ಲಿ ಯಾರಿಗೂ ಕೂಡ ಇಲ್ವೇ ಇಲ್ವಾ? ದೃಶ್ಯ 2. ಟ್ರೈನ್ ಒಳಗೆ ಬೈಕ್ ಸೈಕಲ್ ಸವಾರಿ. ಇನ್ನು ಇಲ್ಲಿ ನೋಡಿ, ಜನ ಇರೋ ಟ್ರೈನ್ ಒಳಗೆ ಸೈಕಲ್ ತರ್ತಾ ಇದ್ದಾನೆ. ಇನ್ನೊಬ್ಬನಂತೂ ರೋಡ್ ಮೇಲೆ ಬೈಕ್ ಓಡಿಸೋ ಬದಲು ಸಿಕ್ಕಿದ್ದೇ ಚಾನ್ಸ್ ಅಂತ ಟ್ರೈನ್ ಒಳಗೆ ಬೈಕ್ ನ ತಂದಿದ್ದಾನೆ. ದೃಶ್ಯ 3. ಎಮ್ಮೆ, ಕರು, ಮೇಕೆ ಟ್ರೈನ್ ನಲ್ಲಿ ಸಂಚಾರ. ಜನ ಸಂಚಾರ ಮಾಡುವ ಈ ಟ್ರೈನ್ ನಲ್ಲಿ ಮೇಕೆಗಳು, ಎಮ್ಮೆ, ಕರುಗಳನ್ನ ಕೂಡ ಸಾಗಿಸ್ತಾರೆ. ಇಂಥ ಜನರಿಗೆ ಬುದ್ಧಿ ಇದೆಯೋ ಅಥವಾ ಕೆಟ್ಟು ಹೋಗಿದ್ಯೋ ದೇವ್ರೇ ಬಲ್ಲ. ದೃಶ್ಯ 4. ರೈಲ್ವೆ ಹಳಿ ಮೇಲೆ ಸ್ನಾನ. ಇನ್ನು ಈ ವ್ಯಕ್ತಿನ ನೋಡಿ, ರೈಲ್ವೆ ಹಳಿ ಮೇಲಿರೋ ಪೈಪ್ ನೀರಲ್ಲೇ ಜನಗಳ ಮುಂದೆ ಹೇಗೆ ನಾಚಿಕೆ ಇಲ್ಲದ ಹಾಗೆ ಸ್ನಾನ ಮಾಡ್ತಿದ್ದಾರೆ ಅಂತ. ಇವೆಲ್ಲವನ್ನು ಕೂಡ ನೋಡ್ತಿದ್ರೆ ಭಾರತದ ಜನ ನಿಜವಾಗ್ಲೂ ಕೂಡ ಬುದ್ಧಿವಂತರಾಗಿದ್ದಾರಾ ಇಲ್ವಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಭಾರತ ಬೆಳವಣಿಗೆಯಾಗುತ್ತೆ, ಜನ ಬದಲಾಗುತ್ತಾರೆ, ಸರ್ಕಾರ ಜನರನ್ನ ಬದಲಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದೆಲ್ಲ ಶುದ್ಧ ಸುಳ್ಳು. ಯಾಕಂದ್ರೆ ಜನ ಅಂಧರಾಗ್ತಿದ್ದಾರೆ. ಕಾನೂನಿನ ಭಯವೇ ಇಲ್ಲದೆ ಇರೋರು ಯಾವ ನಿಯಮಕ್ಕೂ ಕೂಡ ಹೆದರೋದಿಲ್ಲ. ಇನ್ನಾದ್ರೂ ಕೂಡ ನಮ್ಮ ಜನ ಬದಲಾಗಬೇಕಾಗಿದೆ. ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೆಂಚುರಿ ಟಿವಿ. ಬದಲಾವಣೆ ಕಡೆ ನಮ್ಮ ನಡೆ.